ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶೋಕ್. ನಿಮಗೆಲ್ಲರಿಗೂ ವಿಪಿನ್ ದ್ವೀಪಕ್ಕೆ ಸುಸ್ವಾಗತಗಳು. ಸ್ನೇಹಿತರೆ, ನಾವು ನೇರವಾಗಿ ಕೋಚಿಯ ವಾಟರ್ ಮೆಟ್ರೋಯಿಂದ ವಿಪಿನ್ ದ್ವೀಪಕ್ಕೆ ಹೋದ್ವಿ. ಹೇಳಬೇಕಂದ್ರೆ ಇಲ್ಲಿ ಬಹಳ ಪ್ರಶಾಂತವಾದ ವಾತಾವರಣ ಇತ್ತು. ಜನರೆಲ್ಲರೂ ಅವರವರ ಕೆಲಸದಲ್ಲಿ ಅವರು ತೊಡಕೊಂಡಿದ್ರು. ಆದರೆ ನಮಗೆ ನಾವು ದ್ವೀಪದಲ್ಲಿದ್ದೀವಿ ಅಂತಲೇ ನಮಗೆ ಅನ್ನಿಸ್ತಾ ಇರಲಿಲ್ಲ. ಮತ್ತು ಇಲ್ಲಿ ವಿಶೇಷವಾಗಿ ನೋಡಬೇಕಂದ್ರೆ ಈ ಪ್ರದೇಶ ಬಹಳ ಆಕರ್ಷಕವಾಗಿತ್ತು. ಜೊತೆಗೆ ಇಲ್ಲಿರುವಂತಹ ಜನರು ಇದನ್ನು ಬಹಳ ಸ್ವಚ್ಛವಾಗಿಟ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ಸುಂದರವಾದ ಚರ್ಚಿನ ಹೆಸರು ದ ಚರ್ಚ್ ಆಫ್ ಲೇಡಿ ಆಫ್ ಹೋಪ್. ಈ ವಿಪಿನ್ ಇತಿಹಾಸದ ಪ್ರಕಾರ ಈ ಪ್ರದೇಶದ ಮೇಲೆ ಪೋರ್ಚುಗೀಸ್ ಪ್ರಭಾವ ಆಳವಾಗಿತ್ತು ಅಂತಲೂ ಹೇಳ್ತಾರೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಇಲ್ಲಿ ಆಗಮಿಸಿ ಕ್ಯಾಥೋಲಿಕ್ ಧರ್ಮವನ್ನು ಪರಿಚಯಿಸಿದರಂತೆ ಮತ್ತು ಪ್ರಸಿದ್ಧ ಚರ್ಚ್ ಆಫ್ ಅವರ್ ಲೇಡಿ ಆಫ್ ಹೋಪ್ನ ಜೊತೆಗೆ ಅನೇಕ ಚರ್ಚ್ಗಳನ್ನು ಸಹ ಸ್ಥಾಪಿಸಿದರಂತೆ. ಜೊತೆಗೆ ಇಲ್ಲಿರುವಂತಹ ಮನೆಗಳು ಮತ್ತು ರಸ್ತೆಗಳು ಯಾವುದೂ ಕೂಡ ಭಾರತೀಯ ಶೈಲಿಯಲ್ಲಿ ಕಂಡುಬರ್ತಾ ಇಲ್ಲ. ಎಲ್ಲವೂ ಕೂಡ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರುವಂತಹ ಕಟ್ಟಡಗಳ ಥರ ಕಾಣಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ಬಂದು ಚೈನೀಸ್ ಫಿಶಿಂಗ್ ನೆಟ್ ಅಂತ ಕರೀತಾರೆ. ಅಂದರೆ ಕನ್ನಡದಲ್ಲಿ ಚೀನಾ ರೀತಿಯ ಮೀನುಗಾರಿಕೆ ಬಲೆ. ಈ ರೀತಿಯ ಮೀನುಗಾರಿಕೆ ಬಲೆ ಬಳಸೋದು ಕೇರಳ ಬಿಟ್ಟರೆ ಭಾರತದ ಯಾವುದೇ ಸಮುದ್ರ ತೀರದಲ್ಲಿ ಕಂಡುಬರೋದಿಲ್ಲ. ಅದರಲ್ಲೂ ಕೇರಳದಲ್ಲಿ ಎರ್ನಾಕುಲಂ, ಆಲಪ್ಪೆ, ಕೋಲಂ ಈ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಸಾಧಾರಣ ಸಣ್ಣ ಮೀನುಗಾರ ಸಮುದಾಯದಿಂದ ದಟ್ಟವಾದ ಜನಸಂಖ್ಯೆಯ ದ್ವೀಪ ಆಗಿ ಮಾರ್ಪಟ್ಟಿಸಿತು. ನೋಡಿ ಸ್ನೇಹಿತರೆ, ಈ ವಿಪಿನ್ ದ್ವೀಪವು ಗೋಶ್ರೀ ದ್ವೀಪಗಳಲ್ಲಿ ಅತಿ ದೊಡ್ಡದಾದ ದ್ವೀಪ ಆಗಿದೆ. ಈ ದ್ವೀಪದ ವಿಸ್ತೀರ್ಣ 25ರಿಂದ 27 ಕಿಲೋಮೀಟರ್ಗಿಂತಲೂ ಹೆಚ್ಚಿದೆ. ನಮಗೆ ಈ ಪ್ರದೇಶ ನೋಡ್ತಾ ಇದ್ರೆ ನಾವು ಇಲ್ಲಿ ಯಾವುದೋ ಫಾರಿನ್ ಕಂಟ್ರಿಗೆ ಬಂದಿರೋ ಹಾಗೆ ನಮಗೆ ಅನ್ನಿಸ್ತಾ ಇದೆ. ಈ ಪ್ರದೇಶಕ್ಕೆ ಪೋರ್ಚುಗೀಸ್ ಪ್ರಭಾವ ಇರೋದ್ರಿಂದನೇ ಏನೋ ವಿಪಿನ್ ಬಹಳ ಬೇಗವಾಗಿ ಅಭಿವೃದ್ಧಿ ಆಯಿತು ಅಂತಲೂ ಹೇಳ್ತಾರೆ. ಸ್ನೇಹಿತರೆ, ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.